ಇಲ್ಲಿ ದರ್ಗಾ ಏನಿದೆ, ಇಲ್ಲಿ ಒಂದು ಬಾಡಿ ಹೊರ್ಟೋಗಿದೆ ಕೆಳಗಡೆ. ಒಬ್ಬರು ನಿನ್ನೆ ನೀರಿಗೆ ಏನೋ ಮುಡಿ ಮಾಡಿದಂತಹ ಒಂದು ಕೂದಲು ಮತ್ತು ಬನ್ನನ್ನು ನೀರಿಗೆ ಬಿಡೋದಕ್ಕೆ ಅಂತ ಹೋಗಿ ನೀರು ಪಾಲಾಗಿದ್ದಾರೆ ನೋಡಿ. ಈ ಫೈರಿಂಗ್ ಇಂಜಿನ್ ಏನಿದೆ, ಫೈರಿಂಗ್ ವ್ಯಾನ್ ಇಲ್ಲಿ ಬಂದು ನಿಂತಿದೆ. ಈಗಾಗಲೇ ಸಿಬ್ಬಂದಿಗಳು ಆ ಒಂದು ಬಾಡಿಯ ಶೋಧನೆಗೆ ಹೋಗಿದ್ದಾರೆ. ಸೊ ಇದುವೇ ಜಲಪಾತ ದರ್ಗಾ. ಸೊ ನಾವು ಏನಪ್ಪ ಅಂದರೆ, ಈ ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ನೀರಿನ ಮೇಲ್ಭಾಗ, ಜಲಪಾತದ ಮೇಲ್ಭಾಗಗಳಿಗೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ತಾವು ವೀಕ್ಷಣೆ ಮಾಡ್ಬೋದು ನೋಡಿ. ಈ ಒಂದು ಬೋಟಿಂಗ್ ಎಲ್ಲ ತಗೊಬಂದು ಏನು ಬಾಡಿಯ ಒಂದು ದೇಹದ ಶೋಧದಲ್ಲಿ ನಮ್ಮ ಫೈರಿಂಗ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಈಗಲೇ ಕೆಳಗಡೆ ಹೋಗಿದ್ದಾರೆ. ಬಾಡಿ ಹುಡುಕೋದಕ್ಕೋಸ್ಕರ ಕೆಳಕ್ಕೆ ಹೋಗಿದ್ದಾರೆ. ಅವರ ಫ್ಯಾಮಿಲಿ ಇಲ್ಲೆಲ್ಲ ಪಾಪ ಚಿಂತಾಜನಕರಾಗಿದ್ದಾರೆ. ಸೊ ಈ ರೀತಿ ಜಲಪಾತಗಳಿಗೆ ಭೇಟಿ ನೀಡ್ತಕ್ಕಂಥವ್ರು ದಯವಿಟ್ಟು ಜೋಪಾನ ಹುಷಾರು ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಜಲಪಾತದ ನೀರಿನ ಮೇಲ್ಭಾಗಗಳಿಗೆ ಹೋಗಬೇಡಿ ಅಂತಕ್ಕಂಥ ಒಂದು ಮೆಸೇಜ್ ಇದಾಗಿರ್ತದಪ್ಪ. ಇಷ್ಟೇ ವಿಚಾರ ಇಷ್ಟೇ. ಹಾಗೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ದಯವಿಟ್ಟು ಈ ರಸ್ತೆ ಸರಿ ಮಾಡಿಸ್ಬೇಕು. ಇಲ್ಲಿಗೆ ಲಕ್ಷಾಂತರ ಜನ ಪ್ರವಾಸಿಗರು ಆಗಮಿಸ್ತಾರೆ. ಲಕ್ಷಾಂತರ ಜನ. ಈ ರಸ್ತೆ ನಾನು ನೋಡಿದಾಗೆ ಹಲವು ವರ್ಷಗಳಿಂದ ಇದೇ ಪರಿಸ್ಥಿತಿಲಿದೆ. ಇಲ್ಲಿಂದ ಹಿಡಿದು ಸರಿಸುಮಾರು ಆ ವೆಲ್ಲೆಸ್ಲಿ ಸೇತುವೆ ಏನಿದೆ ಅಲ್ಲಿ ತನಕನೂ ನೋಡಿ ಈ ರೀತಿ ಕಿತ್ತೋದ ರಸ್ತೆಯ ವ್ಯವಸ್ಥೆ. ಸೊ ಈ ಬರಚುಕ್ಕಿ ಜಲಪಾತಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿಗೆ ದಯವಿಟ್ಟು ಒಂದು ಸೂಕ್ತವಾದ ಒಂದು ರಸ್ತೆಯ ವ್ಯವಸ್ಥೆಯನ್ನು ಪ್ರವಾಸಿಗರ ಹಿತರಕ್ಷಣೆಗಾಗಿ ಕೊಡಬೇಕಂತ ಒಂದು ಮನವಿ ಹಾಕತ್ತೀನಿ ಕಣ್ರಪ್ಪ, ಒಂದು ಮನವಿ. ಸೊ ಈಗ ಬರಚುಕ್ಕಿ ಜಲಪಾತದ ಒಂದು ವೀಕ್ಷಣೆಯನ್ನು ಪಡೆದು ಹೋಗೋಣ. ಪ್ಲಾಸ್ಟಿಕ್ ಮುಕ್ತ ಪ್ರದೇಶ, ಹಸಿರೆ ಉಸಿರು ಕಾಡನ್ನು ಬೆಳೆಸಿ ಕಾಡನ್ನು ಉಳಿಸಿ. ಹುಲಿ ಹೋಯ್ತು ಬಂದ್ಬಿಡ್ತೀನಿ ನೀರು. ಒಂದು 5 ನಿಮಿಷ ಹಿಂಗೆ ಹೋಗಿ ಬರ್ತೇವೆ. ಆಹಾ, ಈ ಗಣಗಲೆ ಹೂವಿನ ಘಮ ಬಹಳ ಅದ್ಭುತವಾಗಿದೆ. ಆಹಾ, ಸುವಾಸನೆ ಭರಿತವಾಗಿದೆ. ಕಿತ್ಕೋಗ್ಬಿಡ್ದಪ್ಪ ಇದು. ಇಲ್ಲಿ ನನಗೆ ತಿಳಿದಂತಹ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ಪ್ರವಾಸಿಗರು ಈ ಒಂದು ಪ್ರಯೋಜನವನ್ನು ಪಡೆಯಿರಿ. ಸಾಮಾನ್ಯವಾಗಿ ಪ್ರವಾಸಿಗರು ಏನು ಮಾಡ್ತಾರೆ ಅಂದರೆ, ಏನು ಶನಿವಾರ ಭಾನುವಾರ ಇನ್ನಿತರ ದಿವಸ ಖುಷಿಯಾಗಿ ಆಗಮಿಸ್ತಾರೆ. ಈ ಬರಚುಕ್ಕಿ ಜಲಪಾತಕ್ಕೆ ಬಂದಂತಹ ಪ್ರವಾಸಿಗರು ತಮಗೆ ಗೊತ್ತಾಗಲ್ಲ, ತಮಗೆ ಅರಿವೇ ಇಲ್ಲ ಈ ಒಂದು ಪ್ರದೇಶಗಳಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು, ಏನು ನೋಡಬೇಕು, ಏನು ಮಾಡಬೇಕಂತ ಗೊತ್ತಾಗಲ್ಲ. ಕೆಲವರು ತಮಗೆ ಗೊತ್ತಿಲ್ಲದಂತೆ ನೀರ ಹತ್ರ ಹೋಗ್ಬೇಕು ಅಂತ ಏನೇನೋ ಒಂದು ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ತಮಗೆ ಗೊತ್ತಿಲ್ಲದಂತೆ ವಿಶೇಷವಾದ ಸ್ಥಳದಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೇಕನ್ಬಿಟ್ಟು ಈ ಥರ ಅರಣ್ಯದ ಒಳಗಡೆ ಎಲ್ಲ ಹೊರಟೋಗ್ಬಿಡ್ತಾರೆ. ದಯವಿಟ್ಟು ಅಂತಹ ತಪ್ಪುಗಳನ್ನು ಮಾಡಬೇಡಿ. ಇದು ಪ್ರಾಣಿಗಳ ವಲಯ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಂದು ಆರಾಮಾಗೆ ನೀವು ಜಲಪಾತದ ವೀಕ್ಷಣೆಯನ್ನು ಪಡೆಯಿರಿ.
ತದನಂತರ ರಿಟರ್ನ್ ಆಗಿಬಿಡಿ. ಸೊ ಇಲ್ಲೆಲ್ಲ ಮೊದಲಿಗಿಂತಲೂ ಒಂದು ವಿಶೇಷವಾದ ರೀತಿಯಲ್ಲಿ ಏನು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನೋಡೋಣ, ಕೆಳಗಡೆ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಭರಚುಕ್ಕಿ ಜಲಪಾತಕ್ಕೆ ಆಗಮಿಸಿದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಹಾಕ್ರಪ್ಪ. ಇಲ್ಲಿ ಜಸ್ಟ್ ಈಗ ವೀಕ್ಷಣೆ ಅಷ್ಟೇ, ಅದನ್ನು ಹೊರತುಪಡಿಸಿ ಇನ್ನೇನು ಇಲ್ಲ. ಒಂದು ವೀಕ್ಷಣೆಯನ್ನು ಪಡೆಯಬಹುದು ಅಷ್ಟೇ. ಇಲ್ಲ ಹಂಗೆ ಒಂದು ರೌಂಡ್ ಹಾಕೊಂಡ್ ಬಂದ್ಬಿಡೋಣ. ನಾವು ಬಂದೆ ಬಂದ್ಬಿಡ್ತೀನಿ, ಇರೋ ಒಂದು ನಿಮಿಷ. ಹಾಂ ಹುಲಿ ಹಂಗೆ ಬರ್ಬೇಕಾ? ಬೇಡ, ಹಿಂಗೆ ಹೋಗ್ಬಿಟ್ಟೈತೀನಿ. ಹೋಗ್ಬೋದಲ್ಲ? ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಸೊ ನಮ್ಮ ಸಿಬ್ಬಂದಿ ವರ್ಗದವರು ನೋಡಿ, ಅಂದರೆ ನಾವು ಈ ಥರ ಮಾಹಿತಿಗಳು ಕೊಡ್ತಾ ಇರ್ತೀವಲ್ಲ, ಜನಗಳಿಗೆ ಒಂದು ಒಳ್ಳೊಳ್ಳೆ ಮೆಸೇಜ್ ಓಲಿ ಅಂದ್ಬಿಟ್ಟು ಕಳಿಸ್ಕೊಡ್ತಾರೆ. ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಇಲ್ಲಿ ನಮಗೆ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಪ್ರಶಾಂತವಾದಂತಹ ತಂಗಾಳಿ ಬೀಸುತ್ತೆ ಒಂದು. ನೆಕ್ಸ್ಟು ಇಲ್ಲಿ ಆ ಜಲಪಾತದ ವೀಕ್ಷಣೆ ಬಹಳ ಅದ್ಭುತವಾಗಿ ರಮಣೀಯವಾಗಿ ಸಿಗುತ್ತೆ. ಎರಡು ವೀಕ್ಷಣೆ ಮಾಡಿ. ಬಹಳ ಸುಂದರವಾಗಿ ಸೊಗಸಾಗಿ ಈ ಒಂದು ಭರಚುಕ್ಕಿ ಜಲಪಾತದ ವೀಕ್ಷಣೆ ನಮಗೆ ದೊರೆಯುತ್ತದೆ. ಇಲ್ಲಿ ಪ್ರವಾಸಿಗರು ಆಗಮಿಸಿ ನೋಡಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೋಡಿ, ಅಲ್ಲಿ ನೋಡಿ, ಅಲ್ಲೂ ಕೂತಿದ್ದಾರೆ, ಇಲ್ಲೂ ಕೂತಿದ್ದಾರೆ. ಈ ರೀತಿ ಕೂತ್ಕೊಂಡು ಸ್ವಲ್ಪ ಸಮಯ ಕೊಡ್ತಾರೆ. ಭಾಳ ಈ ಒಂದು ಜಲಪಾತದ ವೀಕ್ಷಣೆಯನ್ನು ಪಡೆದು ಈ ಮೇಲ್ಭಾಗದಲ್ಲಿ ಸಮಯವನ್ನು ಕಳೆಯುತ್ತಾರೆ. ಈ ರೀತಿಯೆಲ್ಲ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ ಸುರಕ್ಷತೆ ಇದೆ. ಫಸ್ಟ್ ಪಾಯಿಂಟ್, ನಿಮಗೆ ಸುರಕ್ಷತೆ, ನಿಮ್ಗೆ ಯಾವುದೇ ಥರದ ಪ್ರಾಣ ಹಾನಿಯಾಗಲ್ಲ. ಯಾಕೆ ಅಂತಂದರೆ, ಏನಕ್ಕೆ ಅಂದರೆ ನಿಮಗೆ ನೀರಿಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಇರಲ್ಲ. ಇಲ್ಲಿ ಬರಬೇಕು, ಮೇಲ್ಗಡೆ ನೋಡಬೇಕು, ಸೀದಾ ಹೊರಡಬೇಕು, ಇಷ್ಟೇ ನಿಮ್ಗೆ ಆಪ್ಷನ್ ಇರೋದು. ದಯವಿಟ್ಟು ಈ ತರಹದ ಪ್ರಯೋಜನವನ್ನು ಪಡೆಯಿರಿ. ನೀವು ಆ ಒಂದು ಗಗನಚುಕ್ಕಿ ಜಲಪಾತ ಏನಿದೆ, ಆ ಒಂದು ಜಲಪಾತದ ನೀರಿಗೆ ಹೋಗೋದ್ರಿಂದ ಏನಾಗುತ್ತೆ, ಪ್ರಾಣ ಹಾನಿಗಳಾಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಡಿ ಅಂತ ತಮ್ಮಲ್ಲೇ ಒಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ, ಮನವಿ ಹಾಕೊಳ್ತೀನಿ. ಬನ್ನಿ, ಭರಚುಕ್ಕಿ ಜಲಪಾತಕ್ಕೆ ಆಗಮಿಸಿ ಈ ಒಂದು ಪ್ರದೇಶದ ವೀಕ್ಷಣೆಯನ್ನು ಪಡೆಯಿರಿ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಬನ್ನಿ, ಊಟ ಮಾಡಿ, ತಿಂಡಿ ಮಾಡಿ, ಸಮಯ ಕೊಡಿ, ಕಾಲ ಕಳೆಯಿರಿ. ಬಹಳ ಚೆನ್ನಾಗಿದೆ, ಸೊಗಸಾಗಿದೆ. ಇಷ್ಟು ಹೇಳ್ತೀನಿ. ನಮ್ಮ ಹುಡುಗ ಇರ್ತಾನೆ. ಆಯ್ತಪ್ಪ, ಬರ್ತೇನೆ. ಹಾಂ, ಹಾಗೆ ಇಲ್ಲಿ ಪಾನಿಪುರಿ ಹಾಕ್ತಾರೆ. ಎಲ್ಲೇ ಅಣ್ಣವರು? ಇದು ಪಾನಿಪುರಿ ಅಂತೀನಿ, ಸಾರಿ, ಬೇಲ್ಪುರಿ. ಇದೇನಿದು, ಎಂಥ ಪುರಿ ಇದು? ಚಿರುಮುರಿ. ನಾವು ಅಪರೂಪಕ್ಕೆ ಒಂದ್ಸಲ ತಿಂತೀವಿ. ಸೊ ಇಲ್ಲಿ ನಮ್ಮ ಸ್ನೇಹಿತರದ್ದು ಅಂಗಡಿ, ಚಿರುಮುರಿ ಹಾಕ್ತಾರೆ. ಬನ್ನಿ, ಚಿರುಮುರಿ ತಿನ್ನಿ. ಸೊ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ. ಹಾಗೆ ಐಸ್ ಕ್ರೀಮ್ ಇದೆ, ಐಸ್ ಕ್ರೀಮ್ ತಿನ್ನಿ. ನಮಸ್ತೆ ಬ್ರದರು. ಸೊ ಈ ರೀತಿ ಇದೆ. ಏನಪ್ಪ ಹುಲಿ? ಸೊ ಈ ರೀತಿ ಇಲ್ಲಿ ಸಮಯವನ್ನು ಕೊಟ್ಟು ಒಂದು ಸುರಕ್ಷತೆಯ ಒಂದು ಪ್ರವಾಸಿ ತಾಣವಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಒಳ್ಳೆಯದಾಗಲಿ. ಬರೋ ಹತ್ತು ಬೇಡ ನಂಗೇನು ಬೇಡ. ಅವ್ನು ಮಾತಾಡ್ಸ್ಕೊಂಡು ಹೋಗೋಣ. ಹುಲಿ, ನಿಮ್ಮದೊಂದು ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆಗಮಿಸ್ತಾರೆ ನಮ್ಮ ಸ್ನೇಹಿತರು. ಸೊ ಬಂದು ಇವ್ರ ಹತ್ರ ಚಿರುಮುರಿ ಖರೀದಿಸಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ವೀಕ್ಷಣೆ ಮಾಡಿ. ಬಂದಂತಹ ನಮ್ಮ ಫಾಲೋವರ್ಸ್ನ ಗಮನಿಸ್ಕೊಳ್ಳಿ. ಆಗ್ಬೋದೇ? ಓಕೆ, ಇಲ್ಲ ಐಸ್ ಏನೂ ಬೇಡ, ನಿಮ್ಮ ಒಂದು ಬೆಂಬಲಗಳಿರಲಿ ಸಾಕು.